ನಿನ್ನೆವರೆಗೂ ತಣ್ಣಗಿದ್ದ ಬಾಗಲಕೋಟೆಯಲ್ಲಿ ಕೋಮು ದಳ್ಳೂರಿ ಹೊತ್ತಿ ಉರಿತಾ ಇದೆ. ಶಿವಾಜಿ ಮೆರವಣಿಗೆ ವೇಳೆ ಚಪ್ಪಲಿ ಎಸೀತಾ ಇದ್ದಂತೆ ಆಕ್ರೋಶದ ಜ್ವಾಲೆ ಎದ್ದಿದೆ. ಕಿಡಿಗೇಡಿಗಳ ಅಟ್ಟಹಾಸಕ್ಕೆ ಪೊಲೀಸರ ನೆತ್ತರು ಹರಿದಿದೆ. ನಿನ್ನೆ ರಾತ್ರಿ ಶಿವಾಜಿ ಜಯಂತಿ ಪ್ರಯುಕ್ತ ಬಾಗಲಕೋಟೆಯಲ್ಲಿ ಅದ್ಧೂರಿ ಶೋಭಾಯಾತ್ರೆ ನಡೆಸುತ್ತಿದ್ರು. ಹಿಂದೂಪರ ಸಂಘಟನೆಗಳ ಯುವಕರು ಕುಣಿದು ಕುಪ್ಪಳಿಸುತ್ತಿದ್ರು. ಶೋಭಾಯಾತ್ರೆ ಎಂಜಿ ರಸ್ತೆಯ ಹತ್ತಿರದ ಫಂಕಾ ಮಸೀದಿ ಮುಂದೆ ಬಂತೋ ಅಲ್ಲಿ ಬನಾಯಂಗೆ ಮಂದಿರ್ ಅನ್ನೋ ಹಾಡು ಹಾಕಿದ್ರು. ಮಂದಿರ ಕಟ್ಟೆ ಕಟ್ತೀವಿ ಅನ್ನೋ ಹಾಡು ಶುರುವಾಗ್ತಿದ್ದಂತೆ ಗಲಾಟೆನೂ ಶುರುವಾಯಿತು. ಯಾವಾಗ ಬನಾಯಂಗೆ ಮಂದಿರ್ ಹಾಡು ಹಾಕಿದ್ರೋ ಮಸೀದಿಯ ಪ್ರಾರ್ಥನೆಗೆ ಬಂದಿದ್ದವರು ಸೌಂಡ್ ಬಗ್ಗೆ ತಕರಾರು ತೆಗೆದ್ರು. ಪ್ರಚೋದನಾತ್ಮಕ ಮಾತುಗಳನ್ನಾಡಿದ್ರು. ಪೊಲೀಸರಿಂದ ಸಮಾಧಾನ ಪಡಿಸುವ ಯತ್ನವೂ ಆಯಿತು. ಇದರ ಮಧ್ಯೆನೇ ಮಸೀದಿ ಒಳಗಿನಿಂದ ಕಲ್ಲುಗಳು ತೂರಿ ಬಂದವು. ಚಪ್ಪಲಿಗಳನ್ನೂ ಎಸೆದ್ರು. ಪೊಲೀಸರು ಎಷ್ಟೇ ಕಂಟ್ರೋಲ್ ಮಾಡಿದ್ರೂ ಕಲ್ಲು ತೂರೋದನ್ನ ಕೆಲವು ದುಷ್ಕರ್ಮಿಗಳು ನಿಲ್ಲಿಸಲೇ ಇಲ್ಲ. ಮಸೀದಿ ಒಳಗಿನಿಂದ ಅದ್ಯಾವ ಕಿಡಿಗೇಡಿಗಳು ಮೊದಲು ಕಲ್ಲು ತೂರಿದ್ರೋ ಗೊತ್ತಿಲ್ಲ. ಗಲಾಟೆ ತಾರಕಕ್ಕೆ ಹೋಯ್ತು. ಹಿಂದೂ ಯುವಕರು ಕುಣಿಯೋದನ್ನ ನಿಲ್ಲಿಸಲಿಲ್ಲ. ಮಸೀದಿ ಒಳಗಿದ್ದವರು ಕಲ್ಲು ಚಪ್ಪಲಿ ಎಸೆಯೋದನ್ನೂ ನಿಲ್ಲಿಸಲಿಲ್ಲ. ಎರಡೂ ಕೋಮಿನವರನ್ನ ಕಂಟ್ರೋಲ್ ಮಾಡೋಕೆ ಕೊನೆಗೆ ಪೊಲೀಸರು ಬಂದ್ರು. ಆದರೆ ಬಾಗಲಕೋಟೆ ಎಸ್ಪಿ ಸಿದ್ಧಾರ್ಥ ಗೋಯಲ್ ಅವರ ಮೇಲೆ ಕಲ್ಲು ತೂರಿದ್ರು. ಇದರಿಂದ ಎಸ್ಪಿ ಸೇರಿ 3 ಪೊಲೀಸರಿಗೂ ಗಾಯಗಳಾಯಿತು. ಬಾಗಲಕೋಟೆಯ ಫಂಕಾ ಮಸೀದಿ ಒಳಗೆ ನೂರಾರು ಮುಸ್ಲಿಂ ಯುವಕರು ಗಲಾಟೆ ಮಾಡೋದಕ್ಕೆ ನುಗ್ಗಿ ಬರ್ತಿದ್ರು. ಮುಸ್ಲಿಂ ಸಮುದಾಯದ ಸಾಕಷ್ಟು ಹಿರಿಯರು ಎಲ್ಲರನ್ನ ಸುಮ್ಮನಿರಿಸೋಕೆ ಪ್ರಯತ್ನ ಪಟ್ರು. ಪೊಲೀಸರು ಕಂಟ್ರೋಲ್ ಮಾಡೋಕೆ ಪಡಬಾರದ ಪಾಡುಪಟ್ರು. ಆದರೆ ಗಲಾಟೆ ಕ್ಷಣ ಕ್ಷಣಕ್ಕೂ ಬಿಗಡಾಯಿಸ್ತಾನೆ ಹೋಯ್ತು. ಹಿಂದೂಪರ ಸಂಘಟನೆ ಯುವಕರು ಕಲ್ಲು ಚಪ್ಪಲಿ ತೂರಾಟದಿಂದ ರೊಚ್ಚಿಗೆದ್ರು. ಆ ಕಡೆ ಮಸೀದಿ ಒಳಗಿದ್ದ ಕೆಲವು ಯುವಕರು ಕೈ ಮಿಲಾಯಿಸೋದಕ್ಕೆ ಬರ್ತಿದ್ರು. ಕಲ್ಲೇಟು ಬಿದ್ದು ರಕ್ತ ಹೋಗ್ತಿದ್ರು. ಪೊಲೀಸರು ಕೊನೆಗೆ ಎಲ್ಲರನ್ನ ಮಸೀದಿ ಜಾಗದಿಂದ ಸಮಾಧಾನಪಡಿಸಿ ಕಳುಹಿಸಿದ್ರು. ಎಲ್ಲವೂ ತಣ್ಣಗಾಯ್ತು ಅನ್ನೋ ಹೊತ್ತಲ್ಲೇ ದುಷ್ಕರ್ಮಿಗಳ ಅಟ್ಟಹಾಸ ಮತ್ತೆ ಶುರುವಾಯಿತು. ಯಾವ ಮಟ್ಟಿಗೆ ಅಂದ್ರೆ ಬೀದಿ ಬದಿ ತರಕಾರಿ ವ್ಯಾಪಾರ ಮಾಡ್ತಿದ್ದವರ 4-5 ಗಾಡಿಗಳಿಗೆ ಬೆಂಕಿ ಹಚ್ಚಿ ವಿಕೃತಿ ಮೆರೆದ್ರು. ರಾತ್ರಿ 9:45ರಿಂದ 10 ಗಂಟೆಯ ಮಧ್ಯೆ ನಡೆದ ಈ ಗಲಾಟೆಯನ್ನ ಸಾಹಸ ಪಟ್ಟು ಪೊಲೀಸರು ಹತೋಟಿಗೆ ತಂದ್ರು. ರಾತ್ರೋರಾತ್ರಿ ನಿಷೇಧಾಜ್ಞೆಯನ್ನೂ ಹಾಕಿದ್ರು. ಬೆಳಗ್ಗೆ ಮಸೀದಿ ಸೇರಿದಂತೆ ಬಾಗಲಕೋಟೆ, ನವನಗರ, ವಿದ್ಯಾಗಿರಿ, ಎಂಜಿ ರಸ್ತೆ ಸೇರಿದಂತೆ ಸೂಕ್ಷ್ಮ ಜಾಗಗಳಲ್ಲಿ ನಿಷೇಧಾಜ್ಞೆ ಹಾಕಿ ಭದ್ರತೆ ಹೆಚ್ಚಿಸಿದ್ರು. ಆದರೆ ಬೆಳಗಾಗ್ತಿದ್ದಂತೆ ಹಿಂದೂ ಸಂಘಟನೆಯವರು ಬೀದಿಗಿಳಿದ್ರು. ಕಲ್ಲು ತೂರಿದವರನ್ನ ಬಂಧಿಸಬೇಕು ಅಂತ ಗಲಾಟೆ ಎಬ್ಬಿಸಿದ್ರು. ಮಸೀದಿ ಕಡೆ ನುಗ್ಗೋ ಪ್ರಯತ್ನಗಳಾಗ್ತಿದ್ದಂತೆ ಪೊಲೀಸರು ಲಾಠಿ ಚಾರ್ಜ್ ಮಾಡಬೇಕಾಯ್ತು. ಒಂದ್ ಕಡೆ ಪೊಲೀಸರು ಧರ್ಮ ದಂಗಲ್ ಶುರುವಾಗದಂತೆ ಲಾಠಿ ಚಾರ್ಜ್ ಮಾಡಿದ್ರೆ, ಇನ್ನೊಂದ್ ಕಡೆ ಸದ್ದಿಲ್ಲದೆ ಕಲ್ಲು ತೂರಿ ಅಟ್ಟಹಾಸ ಮೆರೆದು ಗಲಭೆ ಸೃಷ್ಟಿಸಿದವರನ್ನೂ ಬೇಟೆಯಾಡಿದ್ರು. ಸಿಸಿಟಿವಿ, ಡ್ರೋನ್ ದೃಶ್ಯಗಳನ್ನ ಆಧರಿಸಿ ಹುಡುಕಾಟ ನಡೆಸಿದ್ರು. ಬೆಳಗಾಗೋದ್ರೊಳಗೆ ಕಲ್ಲು ತೂರಿದ್ದ ಆರೋಪಿ ತನ್ವೀರ್ ಸೇರಿದಂತೆ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಆರೋಪದಡಿ 8 ಆರೋಪಿಗಳನ್ನ ಬಂಧಿಸಿದ್ದಾರೆ. ಅವರು ಕೂಡ ಈಗ ಎಲ್ಲ ಫೋರ್ಸ್ ಮಾಡಿದ್ದಾರೆ. ನಾವು ಎಲ್ಲರೂ ಸಾರ್ವಜನಿಕರಲ್ಲಿ ಮನವಿ ಮಾಡ್ತೀವಿ, ಯಾವ ಧರ್ಮದವರಿಗೆ ಶಾಂತಿ ಕಾಪಾಡೋದು ಅಂತ ಕರ್ತವ್ಯ, ಯಾರು ಕಾನೂನು ಕೈ ತಗೋಬಾರ್ದು. ಇದೇ ಬಾಗಲಕೋಟೆ ದಂಗಲ್ ರಾಜಕೀಯ ಕೆಸರೆರಚಾಟಕ್ಕೂ ಕಾರಣವಾಯಿತು. ಅದರಲ್ಲೂ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದಾಗಲೇ ಈ ಥರ ಆಗ್ತಿದೆ ಅಂತ ಆರ್ ಅಶೋಕ್, ಪ್ರಹ್ಲಾದ್ ಜೋಶಿ, ವಿಜೇಂದ್ರ ಸೇರಿದಂತೆ ಎಲ್ಲರೂ ಆರೋಪ ಮಾಡಿದ್ರು. ಮಸೀದಿಯಿಂದ ಕಲ್ಲು ಹೊಡೆದವ್ರನ್ನ ಅರೆಸ್ಟ್ ಮಾಡುದಿಲ್ಲ. ಯಾರೋ ಒಬ್ರು ಮಸೀದಿಗೆ ಇಲ್ಲಿಗಲ್ ಮಸೀದಿ ಇದೆ, ಬುಲ್ಡೋಸರ್ ಹಚ್ಚಿರಿ ಅಂತ ಅವ್ರನ್ನ ಹೋಗಿ ಅರೆಸ್ಟ್ ಮಾಡಿದ್ರು. ಕಾಂಗ್ರೆಸ್ ಪಾರ್ಟಿಯ ತುಷ್ಟೀಕರಣದ ನೀತಿಯಿಂದ ಈ ಘಟನೆಗಳು ಸಂಭವಿಸ್ತಾ ಇದೆ. ಟಿಪ್ಪು ಮತ್ತು ಔರಂಗಜೇಬಿನ ಮನಸ್ಥಿತಿಯನ್ನು ಇರ್ತಕ್ಕಂಥ ದೇಶದ್ರೋಹಿಗಳನ್ನ ಯಾವುದೇ ಕಾರಣಕ್ಕೂ ಕ್ಷಮಿಸಬಾರದು. ಬಾಗಲಕೋಟೆ ಕಲ್ಲು ತೂರಾಟ ಪ್ರಕರಣ ಯಾವಾಗ ಬಿಜೆಪಿಯವರಿಗೆ ಅಸ್ತ್ರವಾಯಿತೋ ತಕ್ಷಣ ಸಿಎಂ ಸಿದ್ದರಾಮಯ್ಯ ಅಲರ್ಟ್ ಆದ್ರು. ಬಾಗಲಕೋಟೆ ಉಸ್ತುವಾರಿ ಸಚಿವರಿಗೆ, ಜಿಲ್ಲಾಧಿಕಾರಿ, ಎಸ್ಪಿಯವರಿಗೆ ಆರೋಪಿಗಳು ಯಾರೇ ಇದ್ರೂ ಕ್ರಮ ಜರುಗಿಸಿ ಅಂತ ಸಂದೇಶ ಕೊಟ್ಟು ಎಕ್ಸ್ ಖಾತೆಯಲ್ಲೂ ಮಾಹಿತಿ ಹಂಚಿಕೊಂಡ್ರು. ರಾಜಕಾರಣ ಏನೇ ಇರಲಿ, ಬಾಗಲಕೋಟೆಯಲ್ಲಿ ಈಗ ಪರಿಸ್ಥಿತಿ ಹತೋಟಿಗೆ ಬಂದಿದೆ. ಹಿಂದೂ ಸಂಘಟನೆಯವರು ಘಟನೆ ಖಂಡಿಸಿ ಅಲ್ಲಲ್ಲಿ ಪ್ರತಿಭಟನೆಗಳನ್ನ ಮಾಡ್ತಿದ್ದಾರೆ.
ಆದರೆ ಪೊಲೀಸರ ಮೇಲೆ ಕಲ್ಲು ತೂರಿದವರಿಗೆ, ಸಮಾಜದಲ್ಲಿ ಅಶಾಂತಿಯನ್ನ ಸೃಷ್ಟಿಸೋರಿಗೆ ಕಠಿಣ ಶಿಕ್ಷೆ ಆಗಬೇಕು. ಆಗ ಮಾತ್ರ ಇಂತಹ ಕೃತ್ಯ ನಡೆಸೋರಿಗೆ ಭಯ ಬರುತ್ತೆ. ಆ ಕೆಲಸವನ್ನ ಪೊಲೀಸರು ಮಾಡಿ ತೋರಿಸಬೇಕಾಗಿದೆ. ಮಂಜುನಾಥ್ ತಳವಾರ್, ನ್ಯೂಸ್ 18, ಬಾಗಲಕೋಟೆ.